ಬರಬೇಕು ಅಂತ. ಯಾಕಂದ್ರೆ ಬರ್ತ್ ಇಸ್ ಅನ್ ಇನ್ಸಿಡೆಂಟ್, ಡೆತ್ ಇಸ್ ಡೆಫಿನೆಟ್ ಅಂತ. ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಂತೀವಿ. ಈ ಬಿ ಮತ್ತೆ ಡಿ ಮಧ್ಯದಲ್ಲಿ ಸಿ. ಈ ಸಿ ಅನ್ನೋದನ್ನ ಚಾಯ್ಸಸ್, ನಮ್ಮ ಲೈಫ್ ಅಲ್ಲಿ ಯಾವ ತರ ಚಾಯ್ಸಸ್ ಅನ್ನ ಇಟ್ಕೊಂಡ್ವೋ ಆ ರೀತಿ ನಮ್ಮ ಕೊನೆಯ ಗಳಿಗೆ ಇರ್ತದೆ. ಹುಟ್ಟಿದಾಗ ಉಸಿರಿರ್ತದೆ, ಹೆಸರಿರಲ್ಲ. ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರಿರಲ್ಲ. ಹಾಗಾಗಿ ಈ ಉಸಿರು ಮತ್ತೆ ಹೆಸರಿನ ಮಧ್ಯದಲ್ಲಿರುವುದೇ ಜೀವನ. ಕೊನೆಯ ಗಳಿಗೆಯಲ್ಲಿ ನಾವು ಯಾವ ರೀತಿಯ ಒಳ್ಳೆ ಕೆಲಸವನ್ನು ಮಾಡ್ತೀವಿ, ಯಾವ ಒಳ್ಳೆ ರೀತಿಯ ಹೆಸರನ್ನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ, ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ, ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡುವುದು ಯಾವುದು ಅಂದ್ರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ. ಸುದ್ದಿಗಾಗಿ ಸೇವೆ ಮಾಡಬೇಡ, ಸೇವೆ ಮಾಡಿ ಸುದ್ದಿಯಾಗಬೇಡ, ಸದ್ದಿಲ್ಲದೆ ಸೇವೆ ಮಾಡುವಂತ ಹೇಳಿ. ಈ ನಿಟ್ಟಿನಲ್ಲಿ ನನ್ನ ವೈದ್ಯಕೀಯ MBBS ನ ಮುಗಿಸಿದೆ, MD ನ ಇಲ್ಲೇ ಉಡುಪಿಯ ಮಣಿಪಾಲ್ನಲ್ಲಿ ಮುಗಿಸಿದ ನಂತರ ನಾನು ಗವರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಿ ಅನೇಕ ರೀತಿಯ ಆರೋಗ್ಯದ ವಿಷಯದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಇವತ್ತು ಹೇಳ್ತೇನೆ. ಇವತ್ತು ಬೆಳಿಗ್ಗೆ ಪೇಪರ್ನ ನೋಡಿರ್ಬೋದು, ಡೆಲ್ಲಿಯಲ್ಲಿ ಆಗುವಂತ ಅನಾಹುತ. ಡೆಲ್ಲಿಯಲ್ಲಿ ಜೀವನ್ ಬಾಗ್ ಅನ್ನೋ ಒಂದು ಏರಿಯಾದಲ್ಲಿ ಒಂದು ಆಸ್ಪತ್ರೆಯಲ್ಲಿ NICU ಹುಟ್ಟಿದ ಮಕ್ಕಳು ಇಟ್ಟಿರುವಂತದ್ದು. 1 ದಿನ 2 ದಿನ 5 ದಿನ ಮಕ್ಕಳನ್ನ ICU ಇಟ್ಟಿರುವಂತ ಒಂದು ICU. ಅಲ್ಲಿ ಬೆಂಕಿ ಅವಘಡ ಆಗ್ತದೆ. ಆ ಬೆಂಕಿ ಅವಘಡದಲ್ಲಿ 16 ಮಕ್ಕಳು NICU ಇರ್ತಾರೆ. ಆ NICU ಇರುವಂತ 6 ರಿಂದ 7 ಮಕ್ಕಳು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಇಡೀ ಡೆಲ್ಲಿ ಜನರು ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂದಿದೆ. ಇದೇ ರೀತಿಯ ಒಂದು ಸನ್ನಿವೇಶ ಶಿವಮೊಗ್ಗದಲ್ಲೂ ಕೂಡ ಆಗಿತ್ತು. 3-4 ವರ್ಷದಿಂದ ಜೋರಾದ ಮಳೆ ಬರ್ತಾ ಇತ್ತು. ಆ ಟೈಮಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆಗಿದ್ದಂತಹ ಸನ್ನಿವೇಶ. ಆ ಟೈಮಲ್ಲಿ ಮೆಗನ್ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಮೆಡಿಕಲ್ ಕಾಲೇಜ್, ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ICU ಬೆಂಕಿ ಹತ್ತಿತ್ತು. ಬೆಂಕಿ ಹತ್ತಿದಾಗ ಅಲ್ಲಿ NICU ಇರುವ ಮಕ್ಕಳು ತೊಂದರೆಗಾಯಿತು. ಆಲ್ಮೋಸ್ಟ್ 28 ಮಕ್ಕಳು ಹುಟ್ಟಿದ ಮಕ್ಕಳು, 33 ಮಕ್ಕಳು ಹುಟ್ಟಿದ ಮಕ್ಕಳು, ಆಕ್ಸಿಜನ್ ಇದ್ದಂತ ಮಕ್ಕಳು, ವೆಂಟಿಲೇಟರ್ ಮೇಲೆ ಇರುವಂತಹ ಮಕ್ಕಳು, ಹುಟ್ಟಿದ ಮಕ್ಕಳನ್ನ ನಮ್ಮ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು, ಸರ್ಜಿ ಆಸ್ಪತ್ರೆಗೆ. ಅದ್ರ ಜೊತೆಗೆ ಇನ್ನೂ 18 ಮಕ್ಕಳು, ದೊಡ್ಡ ಮಕ್ಕಳು, ICU ಇದ್ದಂತ ಮಕ್ಕಳು, ಟೋಟಲ್ 48 ಮಕ್ಕಳನ್ನ ಒಂದೇ ಒಂದು ತೊಂದರೆ ಆಗದಲ್ಲೇ ಅಷ್ಟು ಜೀವವನ್ನ ಉಳಿಸುವಂತ ಶಕ್ತಿ ಅವತ್ತು ಭಗವಂತ ನನಗೆ ಕೊಟ್ಟಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಎಷ್ಟೊಂದು ಜನ ಡಾಕ್ಟರ್ ಸಿಗ್ತಾರೆ, ಬಟ್ ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ. ಪ್ಲಸ್ ಎಲ್ಲರಿಗೂ ಈ ಅವಕಾಶ ಬಂದಾಗೂ ಕೂಡ ಅದನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಇರೋದು ಹಾಗೆ. ಯಾಕೆಂದ್ರೆ ನನ್ನ ತಾಯಿಯನ್ನು ಕೇಳಿದಾಗ ಡಾಕ್ಟರ್ ಧನಂಜಯ ಸರ್ಜಿ ಅವರೇ ಯಾಕೆ ನೀವು ಇದಕ್ಕೆ ಹೋಗ್ತೀರಾ ನಾನು ಹೇಳ್ತಾ ಇದ್ದೆ. ಡಾಕ್ಟರ್ ಧನಂಜಯ ಸರ್ಜಿ ಒಬ್ಬರಲ್ಲ, ಆ ತರದ 100 ಜನ ಡಾಕ್ಟರ್ ಧನಂಜಯ ಸರ್ಜಿನ ಪ್ರೊಡ್ಯೂಸ್ ಮಾಡುವಂತ ಶಕ್ತಿ ನನಗಿದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಇಷ್ಟು ದಿನ ನನಗೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುವ ಅನುಭವ ಮಾಡಿಕೊಂಡಂತ ನನಗೆ ಈಗ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಬಂದಿದ್ದೇನೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಕ್ಷದ ಮತ್ತೆ ಸಂಘಟನೆಯ ಎಲ್ಲ ಹಿರಿಯರಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಪಕ್ಷದ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಈ ಚುನಾವಣೆ ಈಗಾಗ ಹಲವಾರು ಬಾರಿ ತಾಲೂಕು ಸಭೆಗಳಲ್ಲಿ ಬೇಕಾಗಿದ್ದರಿಂದ 2 ವಿಚಾರ. ಈ ನಾಡಿನ ಪ್ರತಿಯೊಬ್ಬರ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕೂಡ ಒಳ್ಳೆಯದಾಗತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಅಂತ 2ನೇ ಕ್ಯಾಟಗರಿ ಡೆಡ್ ಬಟ್ ಲಿವಿಂಗ್ ಅಂತ ಹೇಳಿ, ಅವ್ರಿಗೆ ಜೀವ ಇಲ್ಲ